ಬೆಂಗಳೂರಿನ ಸಂಜಯ್ ನಗರದಲ್ಲಿ ಈ ಬಾರಿ ರಾಮನವಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಹಾಗೆ ಶ್ರೀ ರಾಮನವಮಿ ಸಮಿತಿ ವತಿಯಿಂದ 5ನೇ ವರ್ಷದ ಬೃಹತ್ ಶೋಭಾಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಧಾರ್ಮಿಕ ಶ್ರದ್ಧೆ ಮತ್ತು ಸಾಂಸ್ಕೃತಿಕ ವೈಭವದ ಈ ಶೋಭಾಯಾತ್ರೆಗೆ ಅಶ್ವಥ್ ನಗರದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಚಾಲನೆ ನೀಡಲಾಯಿತು. ಈ ಮೆರವಣಿಗೆಯು ಗೆದ್ದಲಹಳ್ಳಿ, ಸಂಜಯ್ ನಗರ ಮುಖ್ಯ ರಸ್ತೆ ಹಾಗೂ ನಾಗಶೆಟ್ಟಿಹಳ್ಳಿ ಮಾರ್ಗವಾಗಿ ಸಾಗಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಪುಖರಾಜ್ ಮಹಾರಾಜ್ ಮತ್ತು ಶ್ರೀ ಅಭಯಾನಂದ ಜಿ ಮಹಾರಾಜ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಲಹರಿ ವೇಲು ಅಧ್ಯಕ್ಷರು, ಶ್ರೀ ರಾಮನವಮಿ ಸಮಿತಿ ನಾಗೇಂದ್ರ ರಾವ್ ಅಧ್ಯಕ್ಷರು, ವಿಎಚ್ಪಿ ಬಸಪ್ರಭಾ ಪಾಟೀಲ್ ಸೇರಿದಂತೆ ಸಂಘಟನೆಯ ಪ್ರಮುಖರು ಭಾಗಿಯಾಗಿದ್ದರು. ಮೆರವಣಿಗೆಯ ಅಂತ್ಯದಲ್ಲಿ ಕಲ್ಪನಾ ಚಾವ್ಲಾ ಮುಖ್ಯ ರಸ್ತೆಯಲ್ಲಿ ವಿಶೇಷ ಸಭಾ ಕಾರ್ಯಕ್ರಮ ಮತ್ತು ರಾಮನವಮಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಮತ್ತು ಬಜರಂಗ ದಳ ಮತ್ತೆ ಹಿಂದೂ ಸಂಘಟನೆಗಳೆಲ್ಲ ಸೇರಿ ಇವತ್ತು ಅದ್ಭುತವಾದ 5ನೇ ವರ್ಷದ ವಾರ್ಷಿಕೋತ್ಸವ ಶ್ರೀರಾಮನವಮಿಯ ಪ್ರಯುಕ್ತ ರಾಮನ ಉತ್ಸವ ನಡೀತಾ ಇದೆ. ರಥಯಾತ್ರೆ ಬಹಳ ಅದ್ಭುತವಾಗಿದೆ ಕಾರ್ಯಕ್ರಮ. ಪುರುಷೋತ್ತಮ ಅಂದ್ರೆ ರಾಮ ಏನು ಹೇಳಿದಾರೋ ಅದೇ ರೀತಿ ಬಹಳ ಶಾಂತಿಯುತವಾಗಿ ಪ್ರೀತಿಯಿಂದ ಎಲ್ಲ ಒಗ್ಗಟ್ಟಾಗಿ, ಇಲ್ಲಿ ರಾಜಕೀಯ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ, ನಾವು ಹಿಂದೂಗಳು, ನಾವು ಮುಂದು ಯಾವತ್ತೂ ಹಿಂದೂಗಳೇ. ಸೊ ಅದನ್ನೇ ಸಾರ್ಕೊಂಡು ಆರಾಮ ನಡೀತಾ ಇದೆ ಕಾರ್ಯಕ್ರಮ. ಇದು ಒಂದು ಹಿಂದೂ ಸತ್ಯ ಸನಾತನ್ ವೇದಿಕೆ ಧರ್ಮದ ಒಂದು ಸಂಸ್ಕೃತಿ. ಇದು ರಾಮ ಜನ್ಮ ಉತ್ಸವ. ನಾವಲ್ಲ ಒಂದು, ನಾವಲ್ಲ ಬಂದು, ನಾವಲ್ಲ ಎಂದು ಎಲ್ಲರೂ ಸೇರ್ಕೊಂಡು ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಗೆ ನಾವಲ್ಲ ಒಂದೇ ಕುಟುಂಬ, ಒಂದೇ ಪರಿವಾರ, ಅದೇ ರೀತಿ ನಾವು ಎಲ್ಲರೂ ಮಾಡಬೇಕಾಗತ್ತೆ. ಸೊ ಮಾಡ್ತಾ ಇದ್ದೀವಿ. ಸಿಯಾವರ ಶ್ರೀ ರಾಮಚಂದ್ರ ಮಹಾರಾಜ್ ಕಿ, सियावर श्री रामचंद्र महाराज की, सीता मैया की, आंजनेय भगवान श्री मारुति की, भारत माता की. ಇದೊಂದು ಅದ್ಭುತವಾದಂತ ಇಡೀ ಜಗತ್ತಿನಲ್ಲೇ ಎಲ್ಲಿ ಹೋಗಿ ಹುಡುಕಿದ್ರು, ಜಗತ್ತಿನ ಯಾವ ಭಾಗಕ್ಕೆ ಹೋಗಿ ಹುಡುಕಿದರೂ ವಿಶ್ವ ಪರ್ಯಟನ ಮಾಡಿ ಬಂದ ಅನುಭವದ ಆಧಾರದ ಮೇಲೆ ಮತ್ತು ಜಗತ್ತನ್ನು ನೋಡಿದಂತವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಭರತಖಂಡ, ಆರ್ಯಾವರ್ತ, ಬ್ರಹ್ಮಾವರ್ತ, ಋಷಿ ಮುನಿಗಳ ತವರೂರು, ಜ್ಞಾನದ ನಿಧಿ, ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂತ ದೇಶ, ಇಡೀ ಜಗತ್ತಿಗೆ ಶಾಂತಿ ಕೊಟ್ಟಂತ ದೇಶ, ಯಾವ ಜನಾಂಗದ ಮೇಲೂ ಯಾವ ಕಾರಣಕ್ಕೂ ಆಕ್ರಮಣ ಮಾಡದ ದೇಶ ಮತ್ತು ಪೂರ್ವ ಋಷಿಗಳ ರಕ್ತ ಭರತ ಖಂಡದಾದ್ಯಂತ ಇರುವಂತ ಎಲ್ಲ ಭಾರತೀಯ ಒಂದು ಮನಸ್ಸು ಹೃದಯಗಳಲ್ಲಿ ಒಂದು ಭವ್ಯ ಪರಂಪರೆಯ ವಿಚಾರಧಾರೆ ನಮ್ಮ ನರನಾಡಿ ರಕ್ತಗಳಲ್ಲಿ ಪರಂಪರೆಯ ಸಂಸ್ಕೃತಿಯ ಆಧ್ಯಾತ್ಮದ ಸೊಗಡು ಪಸರಿಸ್ತಾ ಇದೆ. ಇದು ಕುರುಡರಿಗೆ ಕಾಣಲ್ಲ, ಕಿವುಡರಿಗೆ ಅರ್ಥವಾಗಲ್ಲ, ಮೂರ್ಖರಿಗೆ ಅನುಭವಕ್ಕೆ ಬರಲ್ಲ. ಇಡೀ ಜಗತ್ತು ಯುದ್ಧದಿಂದ ತತ್ತರಿಸ್ತಾ ಇದೆ. ಜಗತ್ತಿನಲ್ಲಿ ಎಲ್ಲಾ ಕಡೆ ಅಲ್ಲೋಲ ಕಲ್ಲೋಲ ವ್ಯವಸ್ಥೆ ನಿರ್ಮಾಣವಾಗಿ ಸಾಕಷ್ಟು ಜನ ಮಹಿಳೆಯರ, ಮಕ್ಕಳ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.